ಇಂದಿನ ತರಗತಿಗೆ ತಮಗೆಲ್ಲರೂ ಸ್ವಾಗತ. ನನ್ನೆಲ್ಲ ಪ್ರೀತಿಯ ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಸ್ಪರ್ಧಾ ಯುಗ. ಪ್ರತಿಯೊಂದು ವಿಷಯದ ಬಗ್ಗೆ ಜ್ಞಾನದ ಅರಿವು ನಮಗಿರಬೇಕಾದದ್ದು ಮೂಲಭೂತ ಕರ್ತವ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಚರ್ಚೆಗೆ ತಂದಿರುವಂಥ ವಿಷಯ ವಸ್ತು ಪ್ರಮುಖವಾಗಿದ್ದು ಯಾವುದು ಅಂದರೆ ಭಾರತದ ಪ್ರಮುಖ ಶಿಖರಗಳು. ಭೂಗೋಳ ವಿಭಾಗದಿಂದ 8, 9, 10ನೇ ಕ್ಲಾಸ್ನಲ್ಲಿ ಬರುವಂಥ ಪಠ್ಯ ವಿಷಯ ಭೂಗೋಳಶಾಸ್ತ್ರದಲ್ಲಿ ನೋಡ್ಕೊಂಡು ಬರುವ. 10ನೇ ಕ್ಲಾಸ್ನಲ್ಲಿ ಒಂದೆರಡು ಅಂಕಗಳು ಈ ವಿಷಯದ ಮೇಲೆ ಬಂದಿರ್ತದೆ. ಈಗ ಪ್ರಪಂಚದ ಕಂಡು ಬರುವ ಭಾರತದ ಪ್ರಮುಖ ಶಿಖರಗಳನ್ನು ನೋಡ್ಕೊಂಡು ಬರುವ. ಪ್ರಪಂಚದ ಅತಿ ಎತ್ತರವಾದ ಶಿಖರವಾಗಿದ್ದು ನೇಪಾಳ ಮತ್ತು ಟಿಬೆಟ್ ದೇಶಗಳ ಮಧ್ಯೆ ಇರುವಂಥ ಶಿಖರ ಯಾವುದು ಅಂದರೆ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ನ ಸರಾಸರಿ ಎತ್ತರ 8848.86 ಮೀಟರ್ಗಳು. ಮೌಂಟ್ ಎವರೆಸ್ಟನ್ನು ಸಾಗರದಲ್ಲಿ ಏನಂತ ಕರೀತಾರೆ? ಮೌಂಟ್ ಎವರೆಸ್ಟನ್ನು ನೇಪಾಳದಲ್ಲಿ ಏನಂತ ಕರೀತಾರೆ ಅಂದರೆ ಸಾಗರ ಮಾತಾ ಅಂತ ಕರೀತಾರೆ. ಇದೇ ಮೌಂಟ್ ಎವರೆಸ್ಟನ್ನು ಚೀನಾದಲ್ಲಿ ಏನಂತ ಕರೀತಾರೆ ಅಂತ ಕೇಳಿದರೆ ಚಿಮೋಲುಂಗ್ಮಾ ಅಥವಾ ಚೋಮೋಲುಂಗ್ಮಾ ಅಂತ ಕರೀತಾರೆ. ಇದನ್ನು ಗುರುತಿಸಿದವರು ಯಾರು ಅಂತಂದರೆ ಸರ್ ಜಾನ್ ಎವರೆಸ್ಟ್. ಈ ಶಿಖರ ಏರಿದ ಮೊದಲನೇ ವ್ಯಕ್ತಿ 1953ರಲ್ಲಿ ನ್ಯೂಜಿಲೆಂಡ್ನ ಎಡ್ಮಂಡ್ ಹಿಲೇರಿ ಮತ್ತು ನೇಪಾಳದ ತೇನ್ ಸಿಂಗ್. ಭಾರತದ ಮೊದಲ ಮಹಿಳೆ ಯಾರು ಅಂತ ಹೇಳಿದರೆ ಮೌಂಟ್ ಎವರೆಸ್ಟ್ ಏರಿದ ಭಾರತದ ಮೊದಲ ಮಹಿಳೆ ಯಾರು ಅಂದರೆ ಬಚೇಂದ್ರಿ ಪಾಲ್, 1984ನೇ ಇಸ್ವಿ. ಭಾರತದ ಪ್ರಮುಖ ಶಿಖರಗಳಲ್ಲಿ ಎರಡನೇ ಶಿಖರ ಯಾವುದು ಅಂದರೆ ನಾಗಾ ಬೆಟ್ಟಗಳು. ನಾಗಾಲ್ಯಾಂಡ್ ಬೆಟ್ಟಗಳ ಎತ್ತರವಾದ ಶಿಖರ ಸಾರಾಮತಿ. ನಾಗಾಲ್ಯಾಂಡ್ ಬೆಟ್ಟಗಳಲ್ಲಿ ಅತಿ ಎತ್ತರ ಶಿಖರ ಸಾರಾಮತಿ, 3826 ಮೀಟರ್ ಎತ್ತರ ಇದೆ. ಈಶಾನ್ಯ ರಾಜ್ಯಗಳಲ್ಲಿ ಅತಿ ಎತ್ತರವಾದ ಶಿಖರವಾಗಿದೆ. ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಅತಿ ಎತ್ತರವಾದ ಶಿಖರ ಎಂದರೆ ಸಾರಾಮತಿ. ಸಾರಾಮತಿ ಶಿಖರವು ಭಾರತ ಮತ್ತು ಮ್ಯಾನ್ಮಾರ್ ದೇಶಗಳ ನೈಸರ್ಗಿಕ ಗಡಿರೇಖೆಯಾಗಿದೆ. ಭಾರತ ಮತ್ತು ಬರ್ಮಾ ದೇಶಗಳ ನೈಸರ್ಗಿಕ ಗಡಿರೇಖೆ ಯಾವುದು ಅಂದರೆ ಸಾರಾಮತಿ ಬೆಟ್ಟ. ಮೂರನೇ ಭಾರತದ ಪ್ರಮುಖ ಶಿಖರಗಳಲ್ಲಿ ಮೀಜೋ ಬೆಟ್ಟಗಳು. ಮೀಜೋ ಲೋಶಾಯಿ ಬೆಟ್ಟಗಳು ಪೂರ್ವಾಂಚಲ ಹಿಮಾಲಯದ ದಕ್ಷಿಣದಲ್ಲಿದೆ. ಈ ಬೆಟ್ಟಗಳಲ್ಲಿ ಎತ್ತರವಾದ ಶಿಖರ ಬ್ಲೂ ಮೌಂಟೈನ್ ಅಥವಾ ನೀಲಿ ಪರ್ವತ, 2164 ಮೀಟರ್ ಎತ್ತರ ಇದೆ. ಈಶಾನ್ಯ ರಾಜ್ಯಗಳಲ್ಲಿ ಇದು ಎರಡನೇ ಅತಿ ದೊಡ್ಡ ಶಿಖರ. ಮೌಂಟ್ ಎವರೆಸ್ಟ್. ಈಗ ಮೇಘಾಲಯ ನೋಡ್ಕೊಂಡು ಬರೋಣ. ಪೂರ್ವಾಂಚಲ ಪಶ್ಚಿಮದಲ್ಲಿರುವ ಶಿಲ್ಲಾಂಗ್ ಪ್ರಸ್ಥಭೂಮಿ ಪ್ರಮುಖವಾಗಿದ್ದು ಈ ಪ್ರಸ್ಥಭೂಮಿಯಲ್ಲಿ ಗ್ಯಾರೋ, ಕಾಶಿ, ಜಯಂತಿಯ ಬೆಟ್ಟ ಕಂಡು ಬರ್ತವೆ. ಮೇಘಾಲಯ ಅಂದರೆ ನಿಮ್ಗೆ ಗೊತ್ತಿದೆ, ಮೇಘಗಳ ಆಲಯ, ಮೋಡಗಳ ಆಲಯ. ಅಸ್ಸಾಂ ಬೆಟ್ಟಗಳು, ಇಲ್ಲಿ ಮಿಕಿರ್ ಮತ್ತು ಬರೈಲ್ ಬೆಟ್ಟಗಳು ಕಂಡುಬರುತ್ತವೆ. ಜಾಪಾವೋ ಬರೈಲ್ ಶ್ರೇಣಿಗಳ ಅತಿ ಎತ್ತರವಾದ ಶಿಖರ. ಇದರ ದಕ್ಷಿಣದಲ್ಲಿ ಸೂರ್ಮಾ ಕಣಿವೆ ಕಂಡುಬರುತ್ತದೆ. ಅಸ್ಸಾಂ ಬೆಟ್ಟಗಳಲ್ಲಿ ಅತಿ ಎತ್ತರ ಶಿಖರ ಯಾವುದು ಅಂದರೆ ಜಾಪಾವೋ ಬರೈಲ್. ಅರಾವಳಿ ಪರ್ವತಕ್ಕೆ ಬಂದದ್ದೇ ಆದರೆ ಇದು ಪ್ರಪಂಚದ ಅತ್ಯಂತ ಹಳೆಯ ಪುರಾತನ ಅವಶೇಷ ಪರ್ವತಗಳಾಗಿವೆ. ಅರಾವಳಿ ಪರ್ವತ ಇದು ಪ್ರಪಂಚದ ಅತ್ಯಂತ ಹಳೆಯ ಪುರಾತನ ಅವಶೇಷ ಪರ್ವತಗಳಾಗಿವೆ. ಈ ಪರ್ವತವು ಆರ್ಚಿಯನ್ ಭೂಯುಗದಲ್ಲಿ ನಿರ್ಮಾಣವಾಗಿದೆ. ಇವು ಈಶಾನ್ಯದಲ್ಲಿ ದೆಹಲಿಯಿಂದ ನೈಋತ್ಯಕ್ಕೆ ಗುಜರಾತಿನ ಪಾಲನ್ಪುರದವರೆಗೆ ಸುಮಾರು 815 ಕಿಲೋಮೀಟರ್ ಉದ್ದ ಹರಡಿದೆ. ಬೆಣಚು, ಗ್ನೀಸ್ ಮತ್ತು ಶೀಲ್ಡ್ ಶಿಲೆಗಳಿಂದ ರಚನೆಯಾಗಿದೆ. ಈ ಪರ್ವತ ಶ್ರೇಣಿ ಅತಿ ಎತ್ತರ ಶಿಖರ ಗುರು ಶಿಖರ, 1722 ಮೀಟರ್ ಎತ್ತರ ಇದೆ. ಇಲ್ಲಿ ಲೋನಿ, ಮಾಹಿ, ಜೋಗ್ರಿ, ಸುಕ್ರಿ ನದಿಗಳು ಉಗಮ ಹೊಂದುತ್ತವೆ. ನಾನು ಹೇಳ್ತೇನೆ, ಲೋನಿ, ಮಾಹಿ, ಜೋಗ್ರಿ, ಸುಕ್ರಿ ನದಿಗಳ ಉಗಮ ಯಾವುದು ಅಂತ ಕೇಳಿದ್ರೆ ಅರಾವಳಿ ಪರ್ವತ.
ಅರಾವಳಿ ಬೆಟ್ಟಗಳ ಪ್ರಸಿದ್ಧ ಗಿರಿಧಾಮ ಮೌಂಟ್ ಅಬು. ಇಲ್ಲಿ ದಿಲ್ವಾರ ಜೈನ ದೇವಾಲಯ ಕಂಡುಬರುತ್ತದೆ. ಇದನ್ನು ಶ್ವೇತಾಂಬರರ ಕಾಶಿ ಎಂದು ಕರೆಯುತ್ತಾರೆ. ಶ್ವೇತಾಂಬರ ಕಾಶಿ ಯಾವುದಂದರೆ ಮೌಂಟ್ ಅಬು. ಅರಾವಳಿ ಬೆಟ್ಟಗಳ ಮುಂದುವರೆದ ಭಾಗವನ್ನು ರೈಸೇನಾ ಬೆಟ್ಟಗಳು ಎಂದು ಕರೆಯುತ್ತಾರೆ. ರಾಷ್ಟ್ರಪತಿ ಭವನ ರೈಸೇನಾ ಬೆಟ್ಟಗಳಲ್ಲಿ ಇದೆ. ಗೋರಾನ್ ಘಾಟ್, ಗುರು ಶಿಖರದಿಂದ ಮೌಂಟ್ ಅಬುವರೆಗೆ ಕಂಡುಬರುವಂಥದ್ದು ಗೋರಾನ್ ಘಾಟ್. ಇನ್ನೊಂದಿದೆ ಹಳದಿ ಘಾಟ್, ರಾಜಮುಂಡ್ರಿಯಿಂದ ಪಾಲಿಯವರೆಗೆ ಕಂಡುಬರುತ್ತೆ. ಇಲ್ಲಿ ಕಂಡುಬರುವ ಪ್ರಮುಖ ಬೆಟ್ಟಗಳು ಯಾವುವು ಅಂದರೆ ಗುರು ಶಿಖರ, ಮೌಂಟ್ ಅಬು, ರಘುನಾಥ್ಪುರ್, ತಾತಾಗರ್. ಗುರು ಶಿಖರ, ಮೌಂಟ್ ಅಬು, ರಘುನಾಥ್ಪುರ್, ತಾತಾಗರ್. ಗುರು ಶಿಖರ 1722 ಮೀಟರ್ ಎತ್ತರ ಆಗಿದ್ದರೆ ಮೌಂಟ್ ಅಬು 1158 ಮೀಟರ್ ಎತ್ತರ. ರಘುನಾಥ್ಪುರ್ 1052 ಮೀಟರ್ ಎತ್ತರ. ತಾತಾಗರ್ 870 ಮೀಟರ್ ಎತ್ತರ. ಆಂಧ್ರ ಪ್ರದೇಶದ ಅತಿ ಎತ್ತರ ಶಿಖರ ಯಾವುದು? ಅರ್ಮಕೊಂಡ. ಆಂಧ್ರ ಪ್ರದೇಶದ ಅತಿ ಎತ್ತರ ಶಿಖರ ಅರ್ಮಕೊಂಡ 1680 ಮೀಟರ್ ಎತ್ತರ ಇದೆ. ಇದು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ನೀಲಗಿರಿ ಬೆಟ್ಟದಲ್ಲಿ ಸಂಧಿಸುತ್ತವೆ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸುತ್ತವೆ. ತಮಿಳುನಾಡಿನ ಅತಿ ಎತ್ತರ ಶಿಖರ ದೊಡ್ಡ ಬೆಟ್ಟ 2637 ಮೀಟರ್. ಇದರ ನಂತರ ಮರ್ಕೋತಿ ಬೆಟ್ಟ 2554 ಮೀಟರ್ ಎತ್ತರ ಇದೆ. ಧೂಪ್ಗರ್ ಪರ್ವತ ಭಾರತದ ಮಧ್ಯಪ್ರದೇಶದ ಮಹಾದೇವ ಬೆಟ್ಟಗಳಲ್ಲಿ ಅತಿ ಎತ್ತರ ಶಿಖರ ಅಥವಾ ಪರ್ವತ ಧೂಪ್ಗರ್ ಸಾತ್ಪುರ ಶ್ರೇಣಿಗಳಲ್ಲಿ ಕಂಡುಬರುತ್ತದೆ. ಕೋಶಾಂಬಾದ್ ಜಿಲ್ಲೆಯ ಪಂಚಮುರಿಯಲ್ಲಿರುವ ಇದು 1352 ಮೀಟರ್ ಎತ್ತರ ಹೊಂದಿದೆ. 4436. ಪಂಚಮುರಿಯೊಂದಕ್ಕೆ ಹೋಗಿ ಹಿಂದಿ ಪದದಲ್ಲಿ ಪಚ್ಚಮುರಿ ಅಂತ ಕರೀತಾರೆ. ಪಚ್ಚಮುರಿ ಗಿರಿಧಾಮವು ಶಿಖರದ ಹತ್ತಿರದಲ್ಲಿದೆ. ಕಲ್ಸುಬಾಯಿ ಶ್ರೇಣಿ. ಕಲ್ಸುಬಾಯಿ ಪಶ್ಚಿಮ ಘಟ್ಟಗಳಲ್ಲಿರುವ ಒಂದು ಪರ್ವತವಾಗಿದ್ದು ಇದು ಮಹಾರಾಷ್ಟ್ರದಲ್ಲಿದೆ. ಕಲ್ಸುಬಾಯಿ ಮಹಾರಾಷ್ಟ್ರದ ಅತಿ ಎತ್ತರ ಶಿಖರ. ಇದು ಅಂಕೋಲೆ ತಾಲೂಕಿನ ಅಹಮದಾಬಾದ್ ನಗರ ಜಿಲ್ಲೆಯಲ್ಲಿದೆ. ನೋಡ್ರಿ, ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದು ತಾಲೂಕಿದೆ ಅಂಕೋಲ. ಇದನ್ನೇ ಮಹಾರಾಷ್ಟ್ರ ಅಹಮದಾಬಾದ್ನಲ್ಲಿ ಅಂಕೋಲೆ ಅಂತ ಕರೀತಾರೆ. ಮಹಾರಾಷ್ಟ್ರ ಅತಿ ಎತ್ತರದ ಬಿಂದುವಾಗಿದೆ. ಅದು ಇದನ್ನು ಮಹಾರಾಷ್ಟ್ರ ಎವರೆಸ್ಟ್ ಅಂತ ಕರೀತಾರೆ. ಕಲ್ಸುಬಾಯಿ ಶ್ರೇಣಿಯನ್ನು ಮಹಾರಾಷ್ಟ್ರ ಎವರೆಸ್ಟ್ ಅಂತ ಕರೀತಾರೆ. ಮಹಾಬಲೇಶ್ವರ ಶ್ರೇಣಿ. ಮಹಾಬಲೇಶ್ವರವು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯಲ್ಲಿರುವ ಒಂದು ಸಣ್ಣ ಪಟ್ಟಣ ಮತ್ತು ಪುರಸಭೆ. ಕೃಷ್ಣಾ ನದಿಯ ಮೂಲ ಎಲ್ಲಿರುವುದರಿಂದ ಇದನ್ನು ಹಿಂದೂಗಳಿಗೆ ಯಾತ್ರಾ ಸ್ಥಳವಾಗಿದೆ. ಯಾವುದು? ಮಹಾಬಲೇಶ್ವರ. ಬ್ರಿಟಿಷ್ ವಸಾಹತುಶಾಹಿ ಆಡಳಿತಗಾರರು ಈ ಪಟ್ಟಣವನ್ನು ಗಿರಿಧಾಮವಾಗಿ ಅಭಿವೃದ್ಧಿಪಡಿಸಿದರು ಮತ್ತು ಬ್ರಿಟಿಷ್ ಆಳ್ವಿಕೆಯಲ್ಲಿ ಇದು ಬಾಂಬೆ ಪ್ರೆಸಿಡೆನ್ಸಿಯ ಬೇಸಿಗೆ ರಾಜಧಾನಿಯಾಗಿ ಕಾರ್ಯನಿರ್ವಹಿಸಿತು. ಬಾಂಬೆ ಪ್ರೆಸಿಡೆನ್ಸಿಯ ಬೇಸಿಗೆ ರಾಜಧಾನಿ ಯಾವುದು ಅಂತ ಕೇಳಿದರೆ ನೀವು ಹೇಳಿದ್ರೆ ಮಹಾಬಲೇಶ್ವರ ಶ್ರೇಣಿ. ಆನೆಯಮುಡಿ ಪರ್ವತ. ಆನೆಯಮುಡಿ ಅಂದರೆ ಆನೆಯ ತಲೆ. ಕೇರಳದ ಎರ್ನಾಕುಲಂ ಜಿಲ್ಲೆ ಮತ್ತು ಇಡುಕ್ಕಿ ಜಿಲ್ಲೆಯಲ್ಲಿರುವ ಒಂದು ಪರ್ವತ ಆನೆಯಮುಡಿ. 2690 ಮೀಟರ್ ಅಂದರೆ 8842 ಅಡಿ ಎತ್ತರ. 2479 ಮೀಟರ್ ಎತ್ತರ. ಇದು ಪಶ್ಚಿಮ ಘಟ್ಟಗಳು ಮತ್ತು ದಕ್ಷಿಣ ಭಾರತದ ಅತಿ ಎತ್ತರ ಶಿಖರ ಆನೆಯಮುಡಿ. ದೊಡ್ಡ ಬೆಟ್ಟ ಶ್ರೇಣಿ ನೀಲಗಿರಿ ಪರ್ವತಗಳಲ್ಲಿ ಅತಿ ಎತ್ತರದ ಪರ್ವತವಾಗಿದ್ದು 2637 ಮೀಟರ್ ಎತ್ತರದಲ್ಲಿದೆ. ಶಿಖರ ಸುತ್ತಲೂ ಅರಣ್ಯ ಮೀಸಲು ಪ್ರದೇಶವಿದೆ. ಇದು ಭಾರತದ ತಮಿಳುನಾಡಿನ ನೀಲಗಿರಿ ಜಿಲ್ಲೆಯ ಊಟಿ ಕೋಟಗಿರಿ ರಸ್ತೆಯಲ್ಲಿರುವ ಊಟಿಯಿಂದ 9 ಕಿಲೋಮೀಟರ್ ದೂರದಲ್ಲಿದೆ. ಪಳನಿ ಬೆಟ್ಟಗಳು. ಪಳನಿ ಬೆಟ್ಟಗಳು ದಕ್ಷಿಣ ಭಾರತದ ತಮಿಳುನಾಡಿನ ಕೇರಳ ರಾಜ್ಯಗಳಲ್ಲಿರುವ ಒಂದು ಪರ್ವತ ಶ್ರೇಣಿ ಪಳನಿ. ಪಳನಿ ಬೆಟ್ಟಗಳು ಪಶ್ಚಿಮ ಘಟ್ಟಗಳ ಶ್ರೇಣಿಯ ಪೂರ್ವಕ್ಕೆ ವಿಸ್ತರಣೆಯಾಗಿದ್ದು ಇದು ಭಾರತದ ಪಶ್ಚಿಮ ಕರಾವಳಿಗೆ ಸಮಾನಾಂತರವಾಗಿ ಸಾಗುತ್ತದೆ. ಪಳನಿ ಬೆಟ್ಟಗಳು ಪಶ್ಚಿಮ ಎತ್ತರದ ಅಣ್ಣಾಮಲೈ ಶ್ರೇಣಿಗೆ ಹೊಂದಿಕೊಂಡಿದೆ ಮತ್ತು ಪೂರ್ವಕ್ಕೆ ತಮಿಳುನಾಡಿನ ಬಯಲು ಪ್ರದೇಶಗಳಿಗೆ ವಿಸ್ತರಿಸುತ್ತದೆ. ಅಜಂತಾ ಶ್ರೇಣಿ. ಮಧ್ಯ ಭಾರತದ ಮಹಾರಾಷ್ಟ್ರ ರಾಜ್ಯದಲ್ಲಿರುವ ಒಂದು ಪರ್ವತ ಶ್ರೇಣಿಯೇ ಅಜಂತಾ. ಈ ಶ್ರೇಣಿಯು ದಕ್ಕನ್ ಪ್ರಸ್ಥಭೂಮಿಯ ಉತ್ತರ ಗೋಡೆಯನ್ನು ರೂಪಿಸುತ್ತದೆ ಮತ್ತು ಗೋದಾವರಿ ಮತ್ತು ತಾಪಿ ನದಿಗಳ ಉಪನದಿಗಳ ನಡುವೆ ಜಲನಯನ
ಪ್ರದೇಶವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಪೂರ್ಣ ಮತ್ತು ಪೆನ್ಗಂಗಾ ನದಿಯ ಮುಖ್ಯ ಸ್ಥಳವಾಗಿದೆ. ಸಾತ್ಮಲಾ ಶ್ರೇಣಿ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಾದ್ಯಂತ ಹರಡಿರುವ ಪರ್ವತಗಳಿಗೆ ಸಾತ್ಮಲಾ. ಅವು ನಾಸಿಕ್ನೊಳಗಿನ ಸಹ್ಯಾದ್ರಿ ಶ್ರೇಣಿಯ ಅವಿಭಾಜ್ಯ ಅಂಗ. ಈ ಶಿಖರಗಳು ಜಿಲ್ಲೆಯ ಹೆಚ್ಚಿನ ಭಾಗದಿಂದ ಗೋಚರಿಸುತ್ತವೆ ಮತ್ತು ಪ್ರಮುಖ ಹೆಗ್ಗುರುತುಗಳನ್ನು ರೂಪಿಸುತ್ತವೆ. ಗಾವಿಲ್ಗರ್ ಶ್ರೇಣಿ, ಗಾವಿಲ್ಗರ್ ಅಥವಾ ಗಾವಿಲ್ಗಢ್ ಎಂದು ಕರೆಯುತ್ತಾರೆ. ಮಹಾರಾಷ್ಟ್ರದ ಅಮರಾವತಿ ಜಿಲ್ಲೆಯ ಸಾತ್ಪುರಾ ಶ್ರೇಣಿಗಳ ಸಮೀಪದಲ್ಲಿರುವ ದಖನ್ ಪ್ರಸ್ಥಭೂಮಿಯ ಉತ್ತರಕ್ಕೆ ಮರಾಠ ಸಾಮ್ರಾಜ್ಯ ಸುಸಜ್ಜಿತ ಪರ್ವತ ಭದ್ರಕೋಟೆಯಾಗಿತ್ತು. ಆತ್ಮೀಯರೇ, ಭೂಗೋಳ ವಿಭಾಗದಿಂದ ಸಂಗ್ರಹ ಮಾಡ್ಕೊಂಡು ಬಂದಿರುವಂಥ ವಿಷಯವಾಗಿರುವಂತಹ ಭಾರತ ಪ್ರಮುಖ ಶಿಖರಗಳನ್ನು ನಿಮಗೆ ಇಟ್ಟಿದ್ದೇನೆ. ಪರೀಕ್ಷೆಗೆ 1-2 MCQ ಕ್ವಶನ್ಸ್ ಬಂದೇ ಬರ್ತದೆ. ಭರವಸೆ ನನಗಿದೆ. ನಿಮ್ಮ ಪರೀಕ್ಷೆಗಳಲ್ಲೂ ಕೂಡ ಬರಲಿ. ಬಂದಿದ್ದಾದರೆ ನನ್ನ ಶ್ರಮ ಸಾರ್ಥಕ ಅಂದ್ಕೊಳ್ತೇನೆ. ನಿಮ್ಮ ಬೆಂಬಲವೇ ನನ್ನ ಧ್ವನಿ ದಿನನಿತ್ಯ ನಿಮ್ಮೊಂದಿಗೆ ಬರಲಿಕ್ಕೆ ಕಾರಣವಾಗಿದೆ. ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ಇನ್ನಷ್ಟು ಶಕ್ತಿಯನ್ನು ಒದಗಿಸಿಕೊಡಿ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.